ವೀಕ್ಷಕರೇ, ಇದು ಸಿದ್ದು ಸರ್ಕಾರ ಏನಿದೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಸ್ಟೋರಿ ಇದು. ಒಂದು ರೀತಿಯಲ್ಲಿ ಸರ್ಕಾರ ಏನು ಗಲಾಟೆಗಳಿದೆ ಅದು ಅವ್ರ ಸಂಸಾರನೇ ಆಗಿಬಿಟ್ಟಿದೆ ಬಿಡಿ. ಸಂಸಾರ ಅಂತ ಹೇಳೋದೇನು ತಪ್ಪಲ್ಲ. ಒಂದು ರೀತಿ ರಾಜಕಾರಣವನ್ನೇ ಅವರು ಸಂಸಾರವಾಗಿ ಮಾಡ್ಕೊಳ್ತಾ ಇದ್ದಾರೆ. ಹೀಗಾಗಿ ಇವರಿಗೆ ಸಂಬಂಧಪಟ್ಟಂತಹ ಸ್ಫೋಟಕ ಸುದ್ದಿ ಇದು. ಡಿ ಕೆ ಬಣದ 56 ಶಾಸಕರೇನಿದ್ದಾರೆ ಅವರು ಫಾರಿನ್ಗೆ ಹೋಗಿಬಿಟ್ಟಿದ್ರಾ ಅನ್ನುವಂಥ ಪ್ರಶ್ನೆ ಇದೆ. ಕೈ ಪಕ್ಷದಲ್ಲಿ ನಡೆದಂತಹ ಸ್ಫೋಟಕ ಕ್ಷಿಪ್ರ ಬೆಳವಣಿಗೆ ಇದು. ಅಂದರೆ ಒಂದು ಹೊಸ ಬೆಳವಣಿಗೆ ಅಂತ ಹೇಳ್ಬೋದು. ಡಿ ಕೆ ಸಿ ಎಂ ಆಗಲೇಬೇಕು ಅಂತ ಹೇಳಿ ಪಟ್ಟು ಹಿಡ್ಕೊಂಡು ಕೂತಿದ್ದಾರೆ ಡಿ ಕೆ ಟೀಮ್. ಈಗ ಡಿ ಕೆ ಪರ ಶಾಸಕರು ಫಾರಿನ್ಗೆ ಹೊರಟು ಬಿಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಕೈಗೆ ಸಿಗಬಾರ್ದಲ್ಲ. ಡಿ ಕೆ ಟೀಮ್ ಕೊಟ್ಟಿದ್ದು ಬಿಗ್ ಶಾಕ್ ಆಯ್ತು. ಹಾಗಾದರೆ ಸಿದ್ದರಾಮಯ್ಯಗೆ ಶಾಕ್ ಆಗುತ್ತಾ ಇದರಿಂದ ಫಾರಿನ್ಗೆ ಹೋಗಲು ಅನುಮತಿ ಸಿಕ್ಕಿತ್ತಾ? ಈ ಪ್ರಶ್ನೆ ಇದೆ. ಡಿ ಕೆ ಟೀಮ್ಗೆ ಫಾರಿನ್ಗೆ ಹೋಗಲು ಅನುಮತಿ ಯಾರು ಕೊಟ್ಟರು? ಹಾಗಾದರೆ ಅವ್ರು ಹೋಗಿದ್ದಾರೆ ಅನ್ನೋದಾದ್ರೆ ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು? ಕಳೆದ ಬಾರಿ ಸಿ ಎಂ ಬಜೆಟ್ ಮಂಡನೆ ಮಾಡುವಾಗ ಡಿ ಕೆ ಕೂಡ ಇರಲಿಲ್ಲ ಅಲ್ಲಿ. ರಾಜ್ಯಪಾಲರು ಭಾಷಣ ಮಾಡುವಾಗಲೂ ಕೂಡ ಡಿ ಕೆ ಕೈ ಕೊಟ್ಟಿದ್ರು ಈ ಹಿಂದೆ. ಈಗ ಕನಕೋತ್ಸವ ನೆಪವನ್ನು ಒಡ್ಡಿ ಡಿ ಕೆ ಶಿವಕುಮಾರ್ ಏನು ಮಾಡ್ತಾ ಇದ್ದಾರೆ? ಈ ಹಿಂದೆ ದೊಡ್ಡ ಮಟ್ಟದಲ್ಲಿ ಒಂದು ಶಕ್ತಿ ಪ್ರದರ್ಶನವನ್ನು ಮಾಡಿದರು. ಈಗ ಫಾರಿನ್ಗೆ ಹೊರಡಲು ಡಿ ಕೆ ಟೀಮ್ ರೆಡಿಯಾಗಿ ನಿಂತ್ಕೊಂಡಿದೆ. ಹಾಗಾದರೆ ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು? ಸಭಾಧ್ಯಕ್ಷರಿಂದ ಅನುಮತಿ ಪಡೆಯಲು ಮುಂದಾಗಿದ್ದಾರೆ ಡಿ ಕೆ ಬಣದ ಶಾಸಕರೆಲ್ಲರೂ ಕೂಡ. ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಇದೆ. ಏನಿದೆ ಬಜೆಟ್ ಅಧಿವೇಶನಕ್ಕೆ ವಿಪ್ ಜಾರಿ ಮಾಡಲು ಚಿಂತನೆ ಮಾಡಿಕೊಳ್ತಾ ಇದ್ದಾರೆ. ಇದು ಸಿದ್ದು ಸರ್ಕಾರಕ್ಕೆ ಒಂದು ರೀತಿಯಾಗಿ ಶಾಕ್ ಕೊಟ್ಟಂತೆ, ಅಥವಾ ಸಿದ್ದು ಬಣದ ನಾಯಕರಿಗೆ ಶಾಕ್ ಕೊಟ್ಟಂತೆ. ಸಿದ್ದು ಸರ್ಕಾರ ಏನಿದೆ, ಸಿದ್ದರಾಮಯ್ಯ ಅವರು ತಮ್ಮದೇ ಆದಂತಹ ರೀತಿಯಲ್ಲಿ ನಡೆಯನ್ನು ತೋರಿಸ್ತಾ ಇದ್ದಾರೆ. ಸಿ ಎಂ ಕುರ್ಚಿಯನ್ನು ಬಿಟ್ಕೊಡ್ತಾ ಇಲ್ಲ. ಇನ್ನೊಂದು ಕಡೆ ಡಿ ಕೆ ಶಿವಕುಮಾರ್ ಯೋಚನೆ ಮಾಡ್ತಾ ಇದ್ದಾರೆ, ನಾನು ಆಗಲೇಬೇಕು ಅಂತ ಅವರು ಯೋಚನೆ ಮಾಡಿ ಕೆಲವೊಂದು ವಿಚಾರಗಳನ್ನು ಬಹಿರಂಗವಾಗಿ ಹೇಳ್ತಾ ಇದ್ದಾರೆ, ಕೆಲವೊಂದನ್ನು ಹೇಳ್ತಾ ಇಲ್ಲ. ಇನ್ನು ಇವರಿಬ್ಬರು ನಾಯಕರೇನಿದ್ದಾರೆ, ಇವರಿವರ ಬಣದಂತಹ ನಾಯಕರೇನಿದ್ದಾರೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಾಗ್ತಾ ಇದೆ ಅಂತಂದರೆ, ಸಿದ್ದರಾಮಯ್ಯ ಅವರು ಹೇಳಿಕೆ ಏನಿದೆ ಹೈಕಮಾಂಡ್ ಹೇಳಿದಂತೆಯೇ ನಾವು ಕೇಳ್ತೀವಿ ಅಂತ. ಇನ್ನು ಡಿ ಕೆ ಶಿವಕುಮಾರ್ ಏನಿದ್ದಾರೆ ಅವರು ಕೂಡ ನಾವು ಹೈಕಮಾಂಡ್ ಹೇಳಿದಂತೆಯೇ ಕೇಳ್ತೀವಿ. ಆದರೆ ನಾನು ಕೂಡ ಸಿ ಎಂ ಆಗಬೇಕು, ನನಗೂ ಕೂಡ ಆ ಆಸೆ ಇದೆ. ನಮ್ಮ ಶಾಸಕರು ಕೆಲವರು ಏನಿದ್ದಾರೆ ಅವರು ಹೇಳ್ತಾ ಇದ್ದಾರೆ, ಜನರು ಕೂಡ ಹೇಳ್ತಾ ಇದ್ದಾರೆ. ಹೀಗಿರುವಾಗ ನಾನು ಯಾಕೆ ಆಗಬಾರ್ದು ಅನ್ನೋಂಥದ್ದು ಅವ್ರ ಮನಸ್ಸಲ್ಲಿದೆ. ಈಗ ಡಿ ಕೆ ಬಣದ ನಾಯಕರೆಲ್ಲರೂ ಕೂಡ ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ ಅನ್ನೋದಾದರೆ ಅವ್ರಿಗೆ ಯಾರು ಪರ್ಮಿಷನ್ ಕೊಟ್ಟರು? ಈ ಹಿಂದೆ ಕೆಲವೊಂದು ವಿಚಾರಗಳಿದೆ. ಈ ವಿಚಾರದ ಬಗ್ಗೆ ನಾವು ನೋಡೋದಾದರೆ ನೋಡಿ, ಯಾಕೆ ಡಿ ಕೆ ಶಿವಕುಮಾರ್ ಅವರು ಬಜೆಟ್ ಮಾಡಬೇಕಾದ್ರೂ ಇರಲಿಲ್ಲ, ರಾಜ್ಯಪಾಲರೇನಿದ್ದಾರೆ ಅವ್ರು ಭಾಷಣ ಮಾಡಬೇಕಾದ್ರೂ ಕೂಡ ಇರಲಿಲ್ಲ. ಈ ರೀತಿ ಪ್ರಶ್ನೆ ಇದೆ. ಈಗ ಡಿ ಕೆ ಬಣದ ಶಾಸಕರೇನಿದ್ರೆ 56 ಜನ ಅವರು ಫಾರಿನ್ಗೆ ಹೋಗ್ತಾ ಇದ್ದಾರೆ ಅನ್ನೋದಾದರೆ ಇದು ಯಾವ ರೀತಿಯಾದಂತಹ ಬೆಳವಣಿಗೆ ಅಂತ ಗೊತ್ತಾಗ್ತಾ ಇಲ್ಲ. ಕಾಂಗ್ರೆಸ್ನಲ್ಲಂತೂ ದಿನಕ್ಕೊಂದು ರೀತಿಯಾದಂತಹ ಬದಲಾವಣೆಗಳು, ಬೆಳವಣಿಗೆಗಳು, ಹೇಳಿಕೆಗಳನ್ನು ನಾವು ನಿರಂತರವಾಗಿ ನೋಡ್ತಾ ಇದ್ದೀವಿ. ಈಗ ಡಿ ಕೆ ಪರವಾಗಿರುವಂತಹ ಎಲ್ಲ ಕಾಂಗ್ರೆಸ್ನ ನಾಯಕರು ಏನು ಮಾಡ್ತಾ ಇದ್ದಾರೆ, ಫಾರಿನ್ ಟ್ರಿಪ್ ಹೋಗ್ತಾ ಇದ್ದಾರೆ. ಇತ್ತೀಚೆಗೆ ಕನಕೋತ್ಸವವನ್ನು ನಡೆಸಿದರು ಡಿ ಕೆ ಶಿವಕುಮಾರ್ ಅವರು. ಅಲ್ಲಿ ಸಾಕಷ್ಟು 50ಕ್ಕೂ ಹೆಚ್ಚು ಶಾಸಕರು ಭಾಗಿಯಾಗಿದ್ದರು ಅಂತ ಹೇಳ್ತಾರೆ. ಅದರಲ್ಲಿಯೂ ಕೂಡ ಶಕ್ತಿ ಪ್ರದರ್ಶನವನ್ನು ಮಾಡಿದರು. ನನ್ನ ಕಡೆ ಯಾವ ರೀತಿಯಾಗಿದೆಯೋ ಅಂತ ಒಂದು ಶಕ್ತಿ ಇದೆ ನೋಡಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದರು. ಈಗ ಅದೇ ರೀತಿಯಾಗಿ ಸಿದ್ದರಾಮಯ್ಯ ಅವರು ಕೂಡ ಏನು ಕೂಡ ಇದ್ರ ಬಗ್ಗೆ ಹೇಳಿಕೆ ಕೊಡ್ತಾ ಇಲ್ಲ. ಆದರೆ ಅವರ ಮಗ ಅವರು ಕೊಡ್ತಾ ಇದ್ದಾರೆ ಹೇಳಿಕೆ. ಅದರಿಂದ ಗೊಂದಲ ಉಂಟಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ. ಹೀಗಿರುವಾಗ ಈ ಬೆಳವಣಿಗೆ ಏನಿದೆ, ಡಿ ಕೆ ಬಣದ ನಾಯಕರಿಗೆ ಯಾರು ಪರ್ಮಿಷನ್ ಕೊಟ್ಟರು ಅಂತ. ರಾಜ್ಯಪಾಲರು ಭಾಷಣ ಮಾಡಬೇಕಾದ್ರೆ ಡಿ ಕೆ ಶಿವಕುಮಾರ್ ಇರಲಿಲ್ಲ, ಬಜೆಟ್ ಮಂಡನೆ ಮಾಡಬೇಕಾದ್ರೆ ಹಿಂದೆ ಅವಾಗ ಕೂಡ ಇರಲಿಲ್ಲ. ಈಗ ಬೇರೆ ಬೇರೆ ವಿಚಾರವಾಗಿ ಕಾಣಿಸ್ಕೊಳ್ತಾ ಇಲ್ಲ. ನೋಡಿ, ಸಿದ್ದರಾಮಯ್ಯ ಅವ್ರನ್ನ ಕರಿಬೋದಿತ್ತು ಕನಕೋತ್ಸವಕ್ಕೆ, ಆದರೆ ಕರೀಲೇ ಇಲ್ಲ. ಈ ಎಲ್ಲ ಪ್ರಶ್ನೆಗಳಿದೆ. ಹೀಗಿರುವಾಗ ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ, ನಾಯಕತ್ವದ ವಿಚಾರ ಏನಿದೆ ಅದು ತಣ್ಣಗಾಗಿದೆ ಅಂತ ಅಂದ್ಕೊಂಡ್ರು ಕೂಡ ಅದು ಸುಮ್ಮನೆ ಆಗ್ತಾ ಇಲ್ಲ. ಈಗ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಮಾಡಲೇಬೇಕು ಅಂತ ಹೇಳಿ ಡಿ ಕೆ ಬಣದ ನಾಯಕರು ಮುಂದೆ ಹಿಡ್ಕೊಂಡು ಕೂತಿದ್ದಾರೆ. ಅದಕ್ಕೋಸ್ಕರ ಫಾರಿನ್ಗೆ ಹೋಗ್ತಾ ಇದ್ದಾರೆ. ಈ ರೀತಿಯಾಗಿ ಏನಾದರೂ ಹೋದರೆ ಏನಾಗುತ್ತೆ? ಮಾರ್ಚ್ 6ನೇ ತಾರೀಕು ಬಜೆಟ್ ಮಂಡನೆ ಇದೆ, ಅವಾಗಿರಬೇಕು. ಆದರೆ ಆಗಿಲ್ಲ ಅಂತಂದರೆ ಏನಾಗುತ್ತೆ? ಈ ವಿಚಾರವಾಗಿ, ಇದೇ ವಿಚಾರವಾಗಿ ಮತ್ತಷ್ಟು ಮಾಹಿತಿಯನ್ನು ಕೊಡೋಕ್ಕೆ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ನಮ್ಮ ಜೊತೆ ಜಾಯ್ನ್ ಆಗ್ತಾ ಇದ್ದಾರೆ ನಮ್ಮ ಪ್ರತಿನಿಧಿ. ಕೇಳೋಣ. ಅಶ್ವಥ್ ಅವರಿದ್ದಾರೆ. ಅಶ್ವಥ್, ಕೇಳಿಸ್ತಾ ಇದೆಯಾ? ಏನಾಗ್ತಾ ಇದೆ ಕಾಂಗ್ರೆಸ್ನಲ್ಲಿ ಅಂತ? ಫಾರಿನ್ ಟ್ರಿಪ್ ಹೋಗೋಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ ಡಿ ಕೆ ಬಣದ ನಾಯಕರೆಲ್ಲರೂ ಕೂಡ. ಹಾಗಾದರೆ ಇವರಿಗೆ ಯಾರು ಪರ್ಮಿಷನ್ ಕೊಟ್ಟರು? ಎಲ್ಲವೂ ಕೂಡ ಹಾಗಾದರೆ ಪಕ್ಕಾ ಆಗಿದೆಯಾ ಅಂತ ಈ ವಿಚಾರವಾಗಿ? ಖಂಡಿತ ಭೀಮೇಶ್, ರಾಜ್ಯ ಕಾಂಗ್ರೆಸ್ನಲ್ಲಿ ಅಲ್ಲೋಲ ಕಲ್ಲೋಲ ಸೃಷ್ಟಿ ಮಾಡುವಂತಹ ಒಂದು ಸ್ಫೋಟಕ ಸುದ್ದಿ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಈಗಾಗಲೇ ಡಿ ಕೆ ಶಿವಕುಮಾರ್ ಅವರ ಒಂದು ಬಣ ಡಿ ಕೆ ಶಿವಕುಮಾರ್ ಅವರನ್ನ ಸಿ ಎಂ ಮಾಡಲೇಬೇಕು ಅಂತೇಳಿ ಶತಾಯಗತಾಯ ಪ್ರಯತ್ನ ಮಾಡ್ಕೊಂಡು ಬರ್ತಲೇ ಇದ್ದಾರೆ. ಅಂದರೆ ಈಗಾಗಲೇ ಕಳೆದ ಸುಮಾರು 6 ತಿಂಗಳಿಂದಲೂ ಕೂಡ
ಡಿ ಕೆ ಬಣ, ಸಿದ್ದರಾಮಯ್ಯ ಅವರ ಬಣ ಮತ್ತು ಮತ್ತೊಂದು ಬಣ, ಈ ಮೂರೂ ಬಣಗಳು ಕೂಡ ಒಂದೊಂದು ಸ್ಟೇಟ್ಮೆಂಟನ್ನು ಕೊಡ್ಕೊಂಡು ಬರ್ತಾ ಇದೆ. ಆದರೆ ಇವತ್ತಿನ ಒಂದು ಬೆಳವಣಿಗೆ, ಇವತ್ತಿನ ಒಂದು ಸ್ಫೋಟಕ ಸುದ್ದಿ ಏನಪ್ಪ ಅಂತಂದರೆ, ಡಿ ಕೆ ಶಿವಕುಮಾರ್ ಅವರ ಬಣದಲ್ಲಿ ಗುರುತಿಸಿಕೊಂಡಂತಹ ಶಾಸಕರಿದ್ರಲ್ಲ, ಸುಮಾರು 56 ಜನ ಶಾಸಕರು ಫಾರಿನ್ಗೆ ಹೋಗಲಿಕ್ಕೆ ಅವರು ಈಗ ಅನುಮತಿಯನ್ನು ಕೇಳಲಿಕ್ಕೆ ಹೊರಟಿರುವಂಥದ್ದು. ಅಂದರೆ ಇದು ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿ ಮಾಡುವಂತಹ ಒಂದು ಸ್ಟೋರಿ ಅಂದರೂ ಕೂಡ ತಪ್ಪಾಲಿಕ್ಕಿಲ್ಲ. ಯಾಕೆಂತಂದರೆ ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು CM ಪಟ್ಟವನ್ನು ಅಲಂಕರಿಸಲೇಬೇಕು, CM ಪಟ್ಟವನ್ನು ಹೇಗಾದರೂ ಮಾಡಿ ನಾನು ಪಡೆದುಕೊಳ್ಳಲೇಬೇಕು ಅಂತೇಳಿ ಶತಾಯಗತಾಯ ಅವರು ಕೂಡ ಪ್ರಯತ್ನ ಮಾಡ್ಕೊಂಡು ಬರ್ತಲೇ ಇದ್ದಾರೆ. ಜೊತೆಗೆ ಈಗಾಗಲೇ ಹಲವು ಬಾರಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿದರು. ಜೊತೆಗೆ ಸುರ್ಜೇವಾಲಾ ಆಗಿರ್ಬೋದು, ವೇಣುಗೋಪಾಲ್ ಆಗಿರ್ಬೋದು, ಮಲ್ಲಿಕಾರ್ಜುನ ಖರ್ಗೆ ಆಗಿರ್ಬೋದು, ಅವರೆಲ್ಲರೂ ಕೂಡ ರಾಜ್ಯಕ್ಕೆ ಬಂದು ಡಿ ಕೆ ಶಿವಕುಮಾರ್ ಅವರ ಒಂದು ಸಿಟ್ಟನ್ನು ಶಮನ ಮಾಡುವಂತಹ ಒಂದು ಕೆಲಸವನ್ನು ಕೂಡ ಮಾಡಿದರು. ಆದರೆ ಈಗ ಆ ಕೆಲಸಕ್ಕೆ ಯಾರು ಕೂಡ ಕೈ ಹಾಕಲಿಕ್ಕೆ ಹೋಗ್ತಿಲ್ಲ. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರ ಪರವಾಗಿ ಸುಮಾರು 56 ಜನ ಶಾಸಕರು ಫಾರಿನ್ಗೆ ಹೋಗಲಿಕ್ಕೆ ಈಗ ಅವರು ಅನುಮತಿಯನ್ನು ಕೇಳಿರುವಂಥದ್ದು. ಅದು ಯಾರನ್ನ ಅನುಮತಿ ಕೇಳಿದ್ದಾರೆ ಅಂತಂದರೆ, ಸ್ಪೀಕರ್ ಸಭಾಧ್ಯಕ್ಷರಾಗಿರುವಂತಹ ಖಾದರ್ ಅವ್ರನ್ನ, UT ಖಾದರ್ ಅವ್ರನ್ನ ಈಗ ನೇರವಾಗಿ ಹೋಗಿ ನಾವು ಇಷ್ಟು ಜನ ಫಾರಿನ್ಗೆ ಹೋಗ್ತಾ ಇದ್ದೀವಿ, ನೀವು ಅನುಮತಿಯನ್ನು ಕೊಡಲೇಬೇಕು ಅಂತ ಹೇಳಿ ಅವ್ರನ್ನ ಅನುಮತಿ ಕೇಳಲಿಕ್ಕೆ ಈಗ ಹೊರಟಿರುವಂಥದ್ದು. ಜೊತೆಗೆ ಒಂದು ವೇಳೆ ಅವರು ಏನಾದರೂ ಅನುಮತಿಯನ್ನು ಕೊಟ್ಟರೆ ಕಾಂಗ್ರೆಸ್ ಪಕ್ಷದಲ್ಲಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ದೊಡ್ಡ ಸಂಚಲನವನ್ನು ಸೃಷ್ಟಿಯಾಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಯಾಕೆಂತಂದರೆ ಅವರು ಅನುಮತಿ ಕೊಡಲಿಕ್ಕೆ ಬರಲ್ಲ. ಸೊ ಹಾಗಾಗಿ ಕಾಂಗ್ರೆಸ್ ಪಕ್ಷದ ಶಾಸಕಾಂಗ ಪಕ್ಷದ ನಾಯಕ ಯಾರಿದ್ದಾರೋ ಅಂದರೆ CM ಸಿದ್ದರಾಮಯ್ಯ ಅವರು ಅನುಮತಿಯನ್ನು ಕೊಡಲೇಬೇಕಾಗುತ್ತೆ. ಸೊ ಹಾಗಾಗಿ ಅವರು ಅನುಮತಿಯನ್ನು ಕೊಟ್ಟರೆ ಸ್ವತಃ ಸಿದ್ದರಾಮಯ್ಯ ಅವರೇ ಎಲ್ಲೋ ಒಂದು ಕಡೆ ಇಕ್ಕಟ್ಟಿಗೆ ಸಿಲುಕುವಂತಹ ಒಂದು ಪ್ರಯತ್ನಕ್ಕೆ ಅವರು ಕೂಡ ಕೈ ಹಾಕಲಿಕ್ಕೆ ಹೋಗಲ್ಲ. ಸೊ ಹಾಗಾಗಿ ಈಗ ಸದ್ಯಕ್ಕೆ ಏನಂತಂದರೆ 56 ಜನ ಶಾಸಕರು ಅಂದರೆ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯ ಅವ್ರನ್ನ CM ಪಟ್ಟದಿಂದ ಕೆಳಗೆ ಇಳಿಸಲೇಬೇಕು ಅಂತ ಹೇಳಿ ಆ 56 ಜನ ಶಾಸಕರು ಈಗ ಡಿ ಕೆ ಪರವಾಗಿ ಬ್ಯಾಟನ್ನು ಬೀಸಿರುವಂಥದ್ದು. ಸೊ ಹಾಗಾಗಿ ಮುಂದಿನ ದಿನಗಳಲ್ಲಿ ಈಗಾಗಲೇ ಮಾರ್ಚ್ ತಿಂಗಳಲ್ಲಿ 6 ಅಥವಾ 7ನೇ ತಾರೀಕು ಸಿದ್ದರಾಮಯ್ಯ ಅವರು ಬಜೆಟ್ ಮಂಡನೆಯನ್ನು ಕೂಡ ಮಾಡ್ತಾರೆ. ಈ ಹಿಂದೆ ಬಜೆಟ್ ಮಂಡನೆ ಮಾಡುವಂತಹ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರು ಗೈರಾಗಿದ್ದರು. ಜೊತೆಗೆ ಮೊನ್ನೆ ಅಷ್ಟೇ ರಾಜಭವನದಲ್ಲಿ ನಡೆದಂತಹ ರಾಜ್ಯಪಾಲರು ಭಾಷಣ ಮಾಡುವಂತಹ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಗೈರಾಗಿದ್ದರು. ಇದೆಲ್ಲವನ್ನೂ ಕೂಡ ಈ ಎಲ್ಲ ಸೂಕ್ಷ್ಮತೆಗಳನ್ನು ಗಮನಿಸ್ತಾ ಹೋದರೆ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವರು ತನಗೆ CM ಪಟ್ಟ ಸಿಕ್ಕಿಲ್ಲ ಅನ್ನೋ ಒಂದು ಸಾಕಷ್ಟು ಅವರಿಗೆ ನೋವು ಕೂಡ ಇರುವಂತಹದ್ದು. ಸೊ ಆ ನೋವನ್ನು ಈ ರೀತಿಯಾದಂತಹ ಒಂದು ವಿಚಾರಗಳಲ್ಲಿ ಅವರು ತೋರ್ಪಡಿಕೆಯನ್ನು ಮಾಡ್ಕೊಳ್ತಾ ಇರೋದು. ಸೊ ಈಗ 56 ಜನ ಶಾಸಕರು ಯಾರಪ್ಪ ಹೊರಟಿದ್ದಾರೆ ಅಂತಂತಂದರೆ, ಇಕ್ಬಾಲ್ ಅನ್ಸಾರಿ ಆಗಿರ್ಬೋದು, ಬಸವರಾಜ್ ಶಿವಗಂಗಾ ಆಗಿರ್ಬೋದು, ಮತ್ತು ಬಾಲಕೃಷ್ಣ ಆಗಿರ್ಬೋದು, ಚಲುವನಾರಾಯಣ ಸ್ವಾಮಿ ಆಗಿರ್ಬೋದು, ಹೀಗೆ ಸುಮಾರು 56 ಜನ ಶಾಸಕರು, ಅದರಲ್ಲೂ ಕೂಡ ಹೆಂಗು ಶಾಸಕರು ಅಂದರೆ ಯುವ ಶಾಸಕರು ಅಂತ ಕರೆಸಿಕೊಳ್ಳುವಂತಹ ಡಿ ಕೆ ಶಿವಕುಮಾರ್ ಬಣದಲ್ಲಿ ಯಾರ್ಯಾರಿದ್ದಾರೆ ಅವರೆಲ್ಲರೂ ಕೂಡ ಫಾರಿನ್ಗೆ ಹೋಗಲಿಕ್ಕೆ ಈಗ ಅನುಮತಿಯನ್ನು ಕೇಳಿರೋದು. ಒಂದು ವೇಳೆ ಏನಾದರೂ ಫಾರಿನ್ಗೆ ಹೋಗಲಿಕ್ಕೆ ಅನುಮತಿಯನ್ನು ಕೊಟ್ಟರೆ ರಾಜ್ಯ ರಾಜಕಾರಣದಲ್ಲಿ, ಅದರಲ್ಲೂ ಕೂಡ ಕಾಂಗ್ರೆಸ್ ಸರ್ಕಾರದಲ್ಲಿ ಒಂದು ದೊಡ್ಡ ಸಂಚಲನ ಸೃಷ್ಟಿಯಾಗೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಭೀಮೇಶ್, ಅಲ್ಲ, ಈ ದಿಢೀರ್ ಬೆಳವಣಿಗೆಗೆ ಯತೀಂದ್ರ ಅವರ ಒಂದು ಹೇಳಿಕೆ ಕಾರಣ ಆಯ್ತಾ ಅಂತ ಪದೇ ಹೇಳ್ತಾ ಇದ್ರು. ಅವರು ನಮ್ಮ ತಂದೆನೇ ಮುಂದುವರಿತಾರೆ ಅಂತ ಹೇಳಿ ಅವ್ರನ್ನ CM ಸ್ಥಾನದಿಂದ ಯಾರು ಕೂಡ ಇಳಿಸೋಕ್ಕಾಗಲ್ಲ. ಒಂದು ರೀತಿಯಲ್ಲಿ ಹೈಕಮಾಂಡ್ ಕೂಡ ಗ್ರೀನ್ ಸಿಗ್ನಲ್ ಕೊಟ್ಟಿದೆ ಅಂತ ಹೇಳಿಕೆಯನ್ನು ಕೊಟ್ಟರು. ಅದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಯಿತು. ಈ ನಿರ್ಧಾರಕ್ಕೆ ಅದೇ ಕಾರಣ ಇರ್ಬೋದಾ ಅಂತ? ಖಂಡಿತ ಭೀಮೇಶ್, ಯತೀಂದ್ರ ಅವರ ಹೇಳಿಕೆ ಇದೆಯಲ್ಲ, ಅವರ ಒಂದೊಂದು ಹೇಳಿಕೆ ಕೂಡ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗುವಂತಹ ಹೇಳಿಕೆಗಳು. ಯಾಕೆಂತಂದರೆ ಈ ಹಿಂದೆ ಯತೀಂದ್ರ ಕೊಟ್ಟಂತಹ ಒಂದು ಹೇಳಿಕೆ ಕಾಂಗ್ರೆಸ್ ಪಕ್ಷದಲ್ಲಿ ಬೇರೆ ರೀತಿಯಾದಂತಹ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿತ್ತು. ಅದರಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅವರ ಬಣದ ಶಾಸಕರು ಯತೀಂದ್ರ ಅವರ ಮೇಲೆ ಮುಗಿ ಬಿದ್ದುಬಿಟ್ಟಿದ್ರು. ಅಂದರೆ ಯತೀಂದ್ರ ಹೈಕಮಾಂಡಾ, ಯತೀಂದ್ರ ಅವರು ಯಾಕೆ ಈ ರೀತಿಯಾದಂತಹ ಒಂದು ಸ್ಟೇಟ್ಮೆಂಟನ್ನು ಕೊಡಬೇಕು? ಯಾಕೆಂತಂದರೆ ಕೇವಲ ಯತೀಂದ್ರ ಅವರು MLC ಮಾತ್ರ, ಒಬ್ಬರು ಶಾಸಕರು ಮಾತ್ರ, ಅವರು ಹೈಕಮಾಂಡ್ ಲೆವೆಲಲ್ಲಿ ಇರುವಂತಹ ಆ ರೀತಿಯಾಗಿ ಇರುವಂತಹ ಶಾಸಕರು ಅಥವಾ ಆ ರೀತಿ ಇರುವಂತಹ ನಾಯಕರು ಕೊಟ್ಟಂತಹ ಹೇಳಿಕೆಯನ್ನು ಯತೀಂದ್ರ ಅವರು ಯಾಕೆ ಕೊಡಬೇಕು ಅನ್ನೋ ಒಂದು ಮಟ್ಟಿಗೂ ಕೂಡ ಚರ್ಚೆ ಆಗಿತ್ತು. ಈಗ ಮೊನ್ನೆ ಅಷ್ಟು ಕೂಡ ಅಂದರೆ ಯತೀಂದ್ರ ಅವರು ಕೊಟ್ಟಂತಹ ಹೇಳಿಕೆ ಏನಿದೆಯಲ್ಲ, ಆ ಹೇಳಿಕೆ ಎಲ್ಲ ಒಂದು ಕಡೆ ಅವರು ಮೊದಲಿಂದಲೂ ಕೂಡ ತಂದೆಯ ಪರವಾಗಿ ಬ್ಯಾಟನ್ನು ಬೀಸ್ಕೊಂಡು ಬಂದಲೇ ಇದ್ದಾರೆ. ಅಂದರೆ ನಮ್ಮ ತಂದೆ 5 ವರ್ಷ CM ಆಗಿರ್ತಾರೆ, ಹೈಕಮಾಂಡ್ ಕೂಡ 5 ವರ್ಷ CM ಆಗಲಿಕ್ಕೆ ನಮ್ಮ ತಂದೆಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಈ ರೀತಿಯಾದಂತಹ ಒಂದಷ್ಟು ಹೇಳಿಕೆಗಳು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷದಲ್ಲಿ ಡಿ ಕೆ ಶಿವಕುಮಾರ್ ಅವರ ಬಣವನ್ನು ರೊಚ್ಚಿಗೇಳಿಸೋದಕ್ಕೆ ಕಾರಣ ಆಗಿರುವಂಥದ್ದು. ಸೊ ಹಾಗಾಗಿ ಈ ಒಂದು ಸ್ಟೇಟ್ಮೆಂಟ್ ಕೂಡ ಸದ್ಯಕ್ಕೆ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ಸಂಚಲನವನ್ನು ಕೂಡ ಸೃಷ್ಟಿ ಮಾಡ್ತಿರುವಂಥದ್ದು. ಸೊ ಹಾಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ತುಂಬ ಸೈಲೆನ್ಸ್ ಆಗಿ ಉತ್ತರವನ್ನು ಕೊಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಅಂದರೆ ಯತೀಂದ್ರ ಅವರು ಕೊಟ್ಟಂತಹ ಹೇಳಿಕೆಗೆ ಡಿ ಕೆ ಶಿವಕುಮಾರ್ ಅವರ
ಪ್ರತಿಕ್ರಿಯೆ ಹೇಗಿತ್ತು ಅಂತಂತಂದರೆ, ಹೌದು ಅವರು ನಮ್ಮ ಹೈಕಮಾಂಡ್ ಇದ್ದಂಗೆ, ಅಂದರೆ ಯತೀಂದ್ರ ಅವರು ನಮ್ಮ ಹೈಕಮಾಂಡ್ ಇದ್ದಂಗೆ, ಅವರು ಹೇಳಿದ ಮೇಲೆ ಮುಗಿದೋಗ್ಬಿಡ್ತು ಬಿಡಿ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ತುಂಬ ಅಂದರೆ ಜಾರಿಕೆ ಅಂದರೆ ಯಾವುದೇ ರೀತಿಯಂತೆ ಯಾವುದೇ ಕಾಂಟ್ರವರ್ಸಿಗೆ ಸಿಕ್ಕಾಕೊಳ್ಳದಂತೆ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ಕೊಳ್ತಾರೆ. ಅಂದರೆ ಡಿ ಕೆ ಶಿವಕುಮಾರ್ ಅವರ ಒಂದೊಂದು ಸ್ಟೇಟ್ಮೆಂಟು, ಅವರ ನಡೆ ಮತ್ತು ಡಿ ಕೆ ಸುರೇಶ್ ಅವರ ಸ್ಟೇಟ್ಮೆಂಟು ಜೊತೆಗೆ ಅವರ ನಡೆ ಕೂಡ ಬಹಳ ಕುತೂಹಲ ಮೂಡಿಸಿರುವಂಥದ್ದು. ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು, ಟೈಮ್ ವಿಲ್ ಬಿ ಕಮ್ ಅಂತ. ಅಂದರೆ ಸಮಯ ಬಂದೇ ಬರುತ್ತೆ, ಆ ಸಮಯಕ್ಕೋಸ್ಕರ ನಾವು ಕಾಯಲೇಬೇಕು, ಸುಕ್ಕ ಸುಮ್ಮನೆ ನಾವು ಅಂದರೆ ಯಾರೋ ಒಬ್ಬರು ಏನೋ ಒಂದು ಹೇಳಿದ್ರು ಅಂತೇಳಿ ನಾನು ಸ್ಟೇಟ್ಮೆಂಟನ್ನು ಕೊಡಲ್ಲ, ನಾನು ಎಲ್ಲಿ ಮಾತನಾಡಬೇಕು, ಎಲ್ಲಿ ನನ್ನ ವಿಚಾರಗಳನ್ನ ಹೇಳಬೇಕು ಅಲ್ಲಿ ನಾನು ಮಾತನಾಡ್ತೀನಿ ಅಂತೇಳಿ ಡಿ ಕೆ ಶಿವಕುಮಾರ್ ಅವರು ಕೂಡ ಹೇಳ್ಕೊಂಡು ಬರ್ತಾ ಇದ್ದಾರೆ. ಸೊ ಹಾಗಾಗಿ ಈಗ ಆ ಸಮಯ ಬಂದಿದೆಯಾ ಅಂತ. ಯಾಕೆಂತಂದರೆ ಈಗ ಮುಂದೆ ಏನು ಮಾರ್ಚ್ ತಿಂಗಳಲ್ಲಿ ಬಜೆಟ್ ಅಧಿವೇಶನ ನಡೆಯೋದ್ರಿಂದ ಸೊ ಈ ಸಂದರ್ಭದಲ್ಲಿ ಏನಾದ್ರು 56 ಜನ ಶಾಸಕರು ಏನಾದರೂ ಫಾರಿನ್ಗೆ ಏನಾದ್ರು ಹೋದ್ರು ಅಂತಂದರೆ ಅಂದರೆ ಖಂಡಿತವಾಗ್ಲೂ ಕಾಂಗ್ರೆಸ್ ಸರ್ಕಾರ ಎಲ್ಲೋ ಒಂದು ಕಡೆ ಖಂಡಿತವಾಗ್ಲೂ ಬೀಳೋದ್ರಲ್ಲಿ ಡೌಟ್ ಇಲ್ಲ ಅಂತ ಹೇಳ್ಬೋದು. ಇದನ್ನು ಸಿದ್ದರಾಮಯ್ಯ ಅವರು ಯಾವ ರೀತಿಯಾಗಿ ಟ್ಯಾಕಲ್ ಮಾಡ್ತಾರೆ, ಯಾವ ರೀತಿಯಾಗಿ ಹ್ಯಾಂಡಲ್ ಮಾಡ್ತಾರೆ ಅನ್ನೋದು ಕೂಡ ಬಹಳ ಪ್ರಶ್ನೆ ಆಗಿರುವಂಥದ್ದು. ಯಾಕೆಂತಂದರೆ ಸಿದ್ದರಾಮಯ್ಯನು ಸಾಮಾನ್ಯವಾದಂತರಲ್ಲ. ಯಾಕೆಂದರೆ ರಾಜಕಾರಣದಲ್ಲಿ ಯಡಿಯೂರಪ್ಪ ಮತ್ತು ಸಿದ್ದರಾಮಯ್ಯ ಏನಾದರೂ ಇವರಿಬ್ಬರು ನಾಯಕರು ಸೈಲೆಂಟ್ ಆಗಿದ್ದಾರೆ ಅಂತಂತಂದರೆ ಅಲ್ಲಿ ಸೈಲೆಂಟಾಗಿ ಬೇರೆ ರೀತಿಯಾದಂಥ ಒಂದು ಆಪರೇಷನ್ ಕೂಡ ನಡೀತಾ ಇರ್ತದೆ. ಸೊ ಆ ರೀತಿಯಾದಂತಹ ಒಂದು ಪ್ರಬಲ ಶಾಸಕರು ಜೊತೆಗೆ ಪ್ರಬಲ ನಾಯಕರು ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಸೊ ಹಾಗಾಗಿ ಸಿದ್ದರಾಮಯ್ಯ ಅಷ್ಟು ಈಸಿಯಾಗಿ ಸೋಲನ್ನು ಒಪ್ಕೊಳ್ಳೋಂತಲ್ಲ. ಸಿದ್ದರಾಮಯ್ಯ ಕೂಡ ಯಾವ ರೀತಿಯಾಗಿ ತಮ್ಮ ಬಣದ ಮೂಲಕ ಯಾವ ರೀತಿಯಾಗಿ ಸ್ಟ್ರಾಟಜಿಯನ್ನು ಮಾಡಬೇಕು ಅದೆಲ್ಲವನ್ನೂ ಕೂಡ ಸಿದ್ದರಾಮಯ್ಯರು ಕೂಡ ಮಾಡ್ತಾರೆ. ಸೊ ಹಾಗಾಗಿ ಈಗ ಸಿದ್ದರಾಮಯ್ಯರಿಗೆ ಒಂದು ಅಗ್ನಿ ಪರೀಕ್ಷೆ ಅಂದ್ರೂ ಕೂಡ ತಪ್ಪಾಲಿಕ್ಕಿಲ್ಲ. ಭೀಮೇಶ್. ಎಸ್, ಧನ್ಯವಾದ ಅಶ್ವಥ್ ತಮ್ಮೆಲ್ಲ ಮಾಹಿತಿಗಾಗಿ. ವಿಚಾರ ಎಂದು ಇದು ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಒಂದು ವೇಳೆ ಅದೇ ರೀತಿಯಾಗಿ ನಿರ್ಧಾರ ಏನಾದರೂ ಆದರೆ, ಈ 56 ಶಾಸಕರು ಏನಾದರೂ ಫಾರಿನ್ ಟ್ರಿಪ್ಪಿಗೆ ಹೋಗ್ಬಿಟ್ರೆ ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಏನೋ ದೊಡ್ಡ ಮಟ್ಟದ ಗೊಂದಲ ಆಗ್ಬಿಡುತ್ತೆ. ಅಧಿಕಾರ ಇರುತ್ತೋ ಇಲ್ವೋ ಕಾಂಗ್ರೆಸ್ ಅನ್ನುವಂತಹ ಪ್ರಶ್ನೆ ಕೂಡ ಬಂದ್ಬಿಡುತ್ತೆ. ಇದು ಯಾವ ರೀತಿಯಾಗಿ ಆಗುತ್ತೆ ಈ ಬೆಳವಣಿಗೆಗಳು? ಸ್ಪೀಕರ್ ಅವರು ಏನು ಹೇಳ್ತಾರೆ, ಅವ್ರಿಗೆ ಅನುಮತಿ ಕೊಡ್ತಾರೋ ಇಲ್ಲೋ ಅದ್ರ ಬಗ್ಗೆನೇ ಚರ್ಚೆ ಆಗ್ತಾ ಇದೆ. ಈ ವಿಚಾರ ಕಾಂಗ್ರೆಸ್ನಲ್ಲಂತೂ ಈಗಿರುವಂತಹ ಒಂದು ಬೆಳವಣಿಗೆಗಳನ್ನು, ಒಂದು ಹೇಳಿಕೆಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ಕೆಲವೊಬ್ರು ಹೇಳಿದಂಥ ಹೇಳಿಕೆಯ ಮೇಲೇ ಈ ನಿರ್ಧಾರವನ್ನು ತೆಗೆದುಕೊಂಡಂತೆ ಕಾಣ್ತಾ ಇದೆ. ಈ ಶಾಸಕರೆಲ್ಲರೂ ಕೂಡ ಏನಾಗುತ್ತೆ, ಅದಕ್ಕೆ ಸ್ಪೀಕರ್ ಕೊಡ್ತಾರೋ ಇಲ್ವೋ ಅದು ಪ್ರಶ್ನೆ ಆಗಿದೆ. ನೋಡೋಣ. ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.